ಹಿಂಗಾಗ್ಯದ ಸರಿಯಾಗಿ ನೋಡುವ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಸೊ ಇವತ್ತು ಸಂಡೇ ಅದ, ಎಲ್ರಿಗೂ ಹ್ಯಾಪಿ ಸಂಡೇ. ಸೊ ಒಂದು ಸ್ವಲ್ಪ ಲೇಟ್ ಮಾಡಿದ್ದೆ, ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಅದು ಮಾಡ್ಕೊಂಡು ನೋಡ್ರಿ, ಸ್ವಲ್ಪ ಲೇಟ್ ಆಗ್ಯದ. ಸೊ ಸಿಗೋದೇ ಒಂದಿನ ಚಾನ್ಸ್ ನಮಗೆ ಸಂಡೇ, ಸೊ ಅದಕ್ಕಂತ ಲೇಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಲೇಟ್ ಮಾಡಿದ್ದು ಇವಾಗ ಸ್ನಾನ ಮಾಡೀನಿ. ಸೊ ಈ ವ್ಲಾಗ್ದ ಏನು ಸ್ಪೆಷಲ್, ಆ್ಯಕ್ಚುಲಿ ಸ್ಪೆಷಲ್ ಅದ ಇದು ವ್ಲಾಗ್. ಯಾಕಂತಂದ್ರೆ ನಮ್ಮ ಊರು ಜಾತ್ರೆ ಅದ, ಶರಣ ಬಸವೇಶ್ವರ ಅಂತ. ಸೊ ಶರಣ ಬಸವೇಶ್ವರ ಜಾತ್ರೆ ಅದ, ಹಾಗೆ ನಮ್ಮ ಮನೆ ದೇವ್ರ ಭೀ ಜಾತ್ರೆ ಅದ. ಅದಕ್ಕೆ ನಮ್ಮ ಮಮ್ಮಿ ಏನು ಸ್ಪೆಷಲ್ ಮಾಡತ್ತಾರೆ ಇವತ್ತು, ಅಡುಗೆ ಸ್ವೀಟ್ ಆಗಲಿ ಏನೇ ಆಗಲಿ ಏನು ಸ್ಪೆಷಲ್ ಮಾಡತ್ತಾರೆ ಅನ್ಕೇಸಿ ನಾ ಇದು ಬ್ಲಾಗ್ದಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ. ಸೊ ಬನ್ರಿ ನಮ್ಮ ಮಮ್ಮಿ ಕೇಳಮ್ಮ ಏನು ಮಾಡತ್ತಾರಂತ. ಹಾಯ್ ಮಮ್ಮಿ. ಹಾಯ್ಪ. ಏನದ ಇವತ್ತು ಸ್ಪೆಷಲ್? ಇವತ್ತು ನೋಡ್ಬಿಟ್ಟ ನಮ್ಮ ಊರ್ದು ಶರಣ ಬಸಪ್ಪ ಮುತ್ಯಂದು ತೇರ್ ಅದ ನೋಡ್ಬಿಟ್ಟ. ನಮ್ಮ ಕಲಬುರ್ಗಿದು ತೇರ್ ಅದ, ಜಾತ್ರೆ ಅದ. ಅದಕ್ಕೆ ಇವತ್ತೆಲ್ಲ ಫುಲ್ ಎಲ್ಲರ ಮನೆಯಾಗ ವಿಶೇಷ ಬಿಟ್ಟ ಇವತ್ತು. ಎಲ್ಲರ ಮನೆಯಾಗ ಹೋಳ್ಗಿ ಹುಗ್ಗಿ, ಹೋಳ್ಗಿ ಮಾಡ್ತಾರ, ಹುಗ್ಗಿ ಮಾಡ್ತಾರ, ಹುಗ್ಗಿ ಬದ್ನಿಕಾಯಿ ಪಲ್ಯ, ಅನ್ನ ಸಾಂಬಾರ್ ಇವತ್ತಿಂದ ಊಟ. ಅಲ್ಲಿ ಇವತ್ತು ಫುಲ್ ಬಿಟ್ಟ ದಾಸೋಗ. ಇವತ್ತು 3 ಟೈಮ್ ದಾಸೋಗ ಇರ್ತದೆ ಬಿಟ್ಟ. ಅದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಅಲ್ಲಿ ಇರ್ತದೆ. ಆಮೇಲೆ ಅನ್ಕರ ಇಲ್ಲಿ ಅನ್ಕರ ಹಂಗೆ ನಮ್ಮ ಮನೆಗೆ ಬಿ ನಮ್ಮ ಮನೆ ದೇವ್ರಿಂದ ಬಿ ನಮ್ಮ ಮನೆ ದೇವ್ರದ್ದು ನೋಡ್ರಿ ಇವತ್ತು ಯಮ್ನೂರಪ್ಪಂದ್ರಿ, ಸಾತ್ಗೇಡ್ ಯಮ್ನೂರಪ್ಪಂದು ಆಯ್ತು. ಇಲ್ಲಿ ನವಲ್ಗುಂದ ಅದಲ್ರಿ ಧಾರವಾಡ ಮೇಲೆ, ಅದು ನವಲ್ಗುಂದದ ಇವತ್ತು ಯಮ್ನೂರಪ್ಪಂದು ಜಾತ್ರೆ ಅದರಿ ನಮ್ಮ ಮನೆ ದೇವ್ರದ್ದು ಇವತ್ತು. ಯಾಕಂದ್ರೆ ಹೋದ ವರ್ಷ ಹೋಗಿದ್ದೇವ್ರಿ, ಈ ವರ್ಷ ಆಗಿಲ್ರಿ. ಯಾಕಂದ್ರೆ ಮಕ್ಕಳು ದಿನ ಸಾಲಿ ಸುಟ್ಟಿ ಕೊಟ್ಟಿಲ್ರಿ, ಅದಕ್ಕೆ ಹೋಗ್ಲಿಲ್ರಿ. ಹೋದ ವರ್ಷ ಏನಾಗಿತ್ರಿ, ಸುಟ್ಟಿ ಕೊಟ್ಟಿತ್ರಿ, ಹೋಗಿದ್ದೇವ್ರಿ ಹೋದ ವರ್ಷ. ಆದ್ರೆ ಈ ವರ್ಷ ಹೋಗೋದು ಆಗ್ಲಿಲ್ರಿ. ಇಲ್ಲೇ ಶಿವ ನಮ್ಮ ಅಂತ ಕೇಸಿಂದ ನಮಸ್ಕಾರ ಮಾಡ್ಕೇಸಿಂದ ಬಿಡದ್ರಿ, ಮನೆ ಪೂಜೆ ಗೀಜೆ ಮಾಡ್ಕೇಸಿಂದ ಎಂತ ಊದಗಿದ ಹಾಕಿಸಿಂದ ಬಿಡ್ತೀವಿ ನೋಡ್ರಿ ಇವತ್ತು. ಸೊ ಅದರ ಸಲಕಂತ ಸ್ಪೆಷಲ್ ನಮ್ಮ ಮನೆಗೆ ಇವತ್ತೆಲ್ಲ ಸ್ವೀಟ್ ಅದೆಲ್ಲ ಮಾಡ್ಲತ್ತಾರ. ಮಮ್ಮಿ ಏನ್ ಸ್ವೀಟ್ ಮಾಡತ್ತಾರ ಇವತ್ತು ನೋಡ್ಬಿಟ್ಟ? ಹುಗ್ಗಿ ಮಾಡ್ಲತ್ತ ನೋಡ್ಬಿಟ್ಟ ಇವತ್ತು. ಬಿ ಹೋಳಿಗೆ, ಮನೆ ಬಿ ಹೋಳಿಗೆ ಮಾಡಿದ್ದೇವಲ್ಲ, ಹೋಳಿ ಹುಣ್ಣಿ. ಅದಕ್ಕೆ ಇವತ್ತು ಏನ್ ಮಾಡತ್ತೀನ್ರಿ, ಇವತ್ತು ಹುಗ್ಗಿ ಮಾಡತ್ತೀನಿ ನೋಡ್ರಿ. ಹುಗ್ಗಿ ಹೆಂಗ್ ಮಾಡ್ಬೇಕಂತ ತಿಳ್ಕಿಸಿದಿಲ್ರಿ, ಎಲ್ಲ ಮಂದಿ ಗೊತ್ತಿರ್ತದ್ರಿ. ಬಟ್ ನಮ್ಮ ಮಮ್ಮಿ ಅದ್ರ ಒಂದ್ ಬೇರೆ ಇಂಗ್ರೀಡಿಯಂಟ್ ಎಕ್ಸ್ಟ್ರಾ ಇದು ಸ್ಪೆಷಲ್ ಬೇರೆನೇ ಅದವರು ಮಾಡ್ತಾರ. ನಾನು ನಿಮಗೆ ಇದು ವಿಡಿಯೋದಾಗ ತೋರಿಸ್ಕೊಡ್ತೀನಿ ಅವ್ರು ಹೆಂಗ್ ಮಾಡ್ತಾರ ಹುಗ್ಗಿ ಅಂತ. ಇನ್ನೊಂದು ಇಂಗ್ರೀಡಿಯಂಟ್ ಯೂಸ್ ಮಾಡಿ ಮಾಡ್ತಾರ ಅವರು. ಆಮೇಲ್ರಿ ಇನ್ನೊಂದ್ರಿ ಶರಣ ಬಸಪ್ಪ ಮುತ್ಯಂದ್ರಿ ಯಾವ ಇದು ಮಾಡಿದ್ರಲ್ರಿ ಅವ್ರು, ಲಿಂಗಾಯಕ್ ಆಗಿರಲ್ರಿ. ಅದು ಇವತ್ತನಕರ ಎಲ್ಲಷ್ಟು ಪೂರ ಗುಡಿ ಎಲ್ಲಾ ಕೈದ ಆಗಿತ್ತಲ್ರಿ. ಇವತ್ತೆಲ್ಲಾ ಓಪನ್ ಮಾಡ್ಯಾರಿ. ಓಪನ್ ಮಾಡ್ಕಿಸಿ ಇವತ್ತೆಲ್ಲ ಫುಲ್ ನೋಡ್ರಿ. ಈಗ ನಾ ಒಂದು 4-5 ದಿವಸ ಆಯ್ತು, 5 ದಿನ ಆಯ್ತು ನೋಡ್ರಿ. ಫುಲ್ ಅಲಂಕಾರ ಮಾಡ್ಯಾರ ನೋಡ್ರಿ ಇವತ್ತು. ಮುತ್ಯಂದ್ರಿ ಲಿಂಗಾಯಕ್ ಆಗಿರಲ್ರಿ ಅವ್ರದ್ದೆಲ್ಲಷ್ಟು ಇವತ್ತು ಪುಣ್ಯತಿಥಿ ಇದು ಎಲ್ಲಾ ಪೂಜೆ ಇವತ್ತು, ವಿಶೇಷ ಪೂಜೆಗಳು ನೋಡ್ರಿ ಇವತ್ತೆಲ್ಲ. ಹೌದು. ಶರಣ ಬಸಪ್ಪ ಮುತ್ಯಂದ್ರಿ ಐತ್ರಿ, ಅವ್ರ ತಂದಿದು ಮಗಂದು ಎಲ್ಲ ಅದ ನೋಡ್ರಿ. ಸಣ್ಣ ಚಿರಂಜೀವಿ ಅನ್ನಲ್ರಿ ಅವ್ರದ್ದು ಇವತ್ತು ವಿಶೇಷ ಅಂತಂದ್ರೆ ಇವತ್ತು ಅವರೇ ರೀ ಎಲ್ಲ ಮೇನ್ ಹೆಡ್. ಇಲ್ಲಿದು ನಮ್ಮ ಕಲಬುರ್ಗಿದ ಹೆಡ್ ಅಂತಂದ್ರೆ ಅವ್ರೇ ನೋಡ್ರಿ. ಅವ್ರಿಗೆ ದೇವ್ರ ಒಳ್ಳೇದ್ ಮಾಡ್ರಿ. ಅವ್ರ ತಂದಿ ಸ್ಥಾನದಾಗ ನಿಂತೆಲ್ಲ ಮಾಡ್ಲತ್ತಾನಲ್ರಿ. ಅವ್ನ ಸಣ್ಣ ಮಗುರಿ ಕೂಸದು ಈಗೇನ 10 ವರ್ಷದಿಂದ ಅದನ್ನ ಇಲ್ರಿ ಅದು ಕೂಸು. ಆ ದೇವ್ರಿಗೆ ಎಲ್ಲ ದೇವ್ರು ಅವ್ನಿಗೆ ಒಳ್ಳೇದ್ ಮಾಡಿ ಮುಂದೆ ಅವ್ರ ತಂದಿಗಿನ ಹೆಚ್ಚಿಗೆ ಹೀಗಾಗಿ ಬೆಳಿಲ್ಲ ಅಂತ ಕಿಸನ ದೇವ್ರಿಗೆ ಇದು ಮಾಡ್ಕೊತೀವಿ ನೋಡ್ರಿ ನಾ ಶರಣ ಬಸಪ್ಪ ಮುತ್ಯಾಗ. ಈಗ ಫಸ್ಟ್ ಏನ್ ಮಾಡತ್ತೀವಿ ಮಮ್ಮಿ? ಫಸ್ಟ್ ನೋಡ್ಬಿಟ್ಟ ಇದು ಹುಗ್ಗಿ ತೋರ್ಲಪ್ಪ. ಹುಗ್ಗಿ ಇಲ್ಲ ಬಟ ನೆನೆ ಇಟ್ಟಿದೆ ಬಟ. ಹುಗ್ಗಿಗಳು ಹುಗ್ಗಿ ನೆನೆ ಇಡ್ಬೇಕು. ಇವು ರಾತ್ರಿ ನೆನೆ ಇಡ್ಬೇಕು. ರಾತ್ರಿ ನೆನೆ ಇಡ್ಬೇಕೇನು? ರಾತ್ರಿ ನೆನೆ ಇಟ್ಟಿಗಿಸಿದಿಲ್ಲ ಬಟ. ಅದು ಹೆಂಗ್ ಬಿಸಿ ನೀರಾಗ ನೆನೆ ಇಡಬೇಕು. ಒಬ್ರೊಬ್ರು ಏನ್ ಮಾಡ್ತಾರ ಬಟ ಹಂಗೆ ಇದು ಮಾಡ್ತಾರ ಅಂದ್ರೆ ಕುದಿಯಲ್ಲ ಅವು. ಅದಕ್ಕೆ ನಾ ಏನ್ ಮಾಡ್ತೀನಿ ಬಟ, ರಾತ್ರಿ 10 ಸ್ವಲ್ಪ ನೀರು ಬೆಚ್ಚಗ್ ಮಾಡ್ಕಿಸಿದ್ದು ಕುದಿಸೋದು ಇಟ್ಟು ಬಿಡ್ತೀನಿ. ನಾ ಇಟ್ಟಿಗೆಸಿಂದ ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ. ನೀರ್ ಸ್ವಲ್ಪ ಗರಂ ಆತ ನೋಡು ಬಂದ್ ಮಾಡ್ಕಿಸಿ ನಾವು ಹುಗ್ಗಿ ಇದು ಹಾಕ್ಬಿಡ್ಬೇಕು. ಗೋಧಿಗಳು ಹಾಕಿಸಿಂದ ಏನ್ ಮಾಡ್ಬೇಕು, ಈಗ ಬೆಳಗ್ಗೆ ಅನ್ಕರ ನಾವು ಕುಕ್ಕರ್ ಹಚ್ಕೋಬೇಕು. ಕುಕ್ಕರ್ ಹಚ್ಕೊಂಡ್ ಮಾಡ್ಕೋಬೇಕು. ಅದಕ್ಕೆಲ್ಲ ಏನೇನ್ ಬೇಕು ಹಾಕಿಸಿ ಹೇಳ್ತೀನಿ ಬಾಬಿಟ. ಈಗ ನಾವು ಕುಕ್ಕರ್ ಹಚ್ಚಲಿ, ಈಗ ಸ್ವಲ್ಪ ನೀರ್ ಗರಂ ಮಾಡಿನಲ್ಲ ಅವ್ ನೀರ್ ಹಾಕ್ಕೊಂಡು. ಸೊ ಇಲ್ಲಿ ನೀರ್ ಗರಂ ಮಾಡ್ಕೊಂಡ್ರು ಒಂದ್ ಸ್ವಲ್ಪ. ಈಗ ಅದು ನೀರೇ ಕುಕ್ಕರ್ದಾಗ ಹಾಕ್ಲತ್ತಾರ. ಹಾಕಿ ಕುಕ್ಕರ್ ಹಚ್ಕೊಲತ್ತಾರ. ಈಗ ಕುದಿಸ್ಕೋಬೇಕೇನು? ಮತ್ತೆ ಕುದಿಯೋ ಜಲ್ದಿ. ಹೌದು, ಜಲ್ದಿ ಕುದಿಯಲ್ಲ. ಅದಕ್ಕೆ ನಮ್ಮ ಮಮ್ಮಿ ಒಂದ್ ಸ್ವಲ್ಪ ಅದಕ್ಕೆ ಗರಂ ನೀರ್ ಹಾಕಿಸಿಂದ ಕುಕ್ಕರ್ ಹಚ್ಚಿರೋದ್ರಿ. ಈಗ ಅದ ಕುದಿಸ್ಕೋತಾರ. ಈಗ ಇದಕ್ಕೆ ಏನೇನ್ ಬೇಕಂತ ಹೇಳಪ್ಪ. ನಾ ಯಾರ್ಯಾರ ಮನೆಯದು ಹೆಂಗೆ ಹುಗ್ಗಿದ್ ಬಿಟ್ಟ ಏನೇನು ಡಿಫ್ರೆಂಟ್ ಇರ್ತದೆ. ನಮ್ಮ ಮನೆ ಬೇರೆ ಏನಿದೆ ಬಿಟ್ಟ ಹುಗ್ಗಿ. ನಾ ಯಾವಾಗ್ಲೂ ಹಿಂಗೆ ಮಾಡ್ತೀನಿ. ಅನ್ಸ ತೋರಿಸ್ಲತ್ತೀನಿ. ಸೊ ಇದು ನಮ್ಮ ಮಮ್ಮಿ ಸ್ಪೆಷಲ್ ಆಗಿ ಮಾಡ್ತಾರ ನೋಡ್ರಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕದಕ್ಕೆ. ಬೆಲ್ಲ ನೀನೇ ಹೇಳಮ್ಮ. ಈಗ ರೀ ಬೆಲ್ಲ ಅಂದ್ರೆ ನಮ್ಗೆ ಎಷ್ಟು ಬೇಕಂತ ಸ್ವೀಟ್ ಅಷ್ಟು ಬೆಲ್ಲ. ಇಷ್ಟು ಬೆಲ್ಲ ಅಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲ. ನಾ ಇಲ್ರಿ 1.5 ಗ್ಲಾಸ್ ಹಾಕೋದಿ ನೋಡ್ರಿ. ಇವು ಹುಗ್ಗಿ
ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಅಷ್ಟು ನೋಡ್ಕಿಸಿ ನೀವು ಹೋಗಿ ಹಾಕೋ. ನಮ್ಮ ಮನೆಗೆ ಎಷ್ಟು ಜನ ತಿಂತಾರ್ರಿ ನಮ್ಮ ಮನೇಲಿ ಅಸಲಕ್ ನಾ ಜಾಸ್ತಿ ಸ್ವೀಟ್ ಹುಗ್ಗಿ ನಮ್ಮ ಮನೆಗೆ ಎಲ್ರಿಗೂ ಫೇವ್ರೇಟ್. ಇಷ್ಟ ರೀ ನಮ್ಮ ಮನೆಗೆ ಹೋಳಿಗೆ ತಿನ್ನ ನೋಡ್ರಿ ಊರು ಇನ್ನ ಎಲ್ಲ ಫ್ರಿಜ್ನಲ್ಲಿ ಹಂಗೆ ಅದ ಊರು ಇಟ್ಟು ಎಲ್ಲ ಹಂಗೆ ಅದ ಉಂಡಿ ಮಾಡೋದು ಅಸಲ ಹುಗ್ಗಿ ಎಲ್ಲರೂ ತಿಂದಿವ್ರಿ ನಾವು ಅದಕ್ಕಂತ ನಾ 1/2 kg ಹಾಕೊಂಡಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋ. ಅದಕ್ಕೂ ಒಂದು ಪಾರ್ಲೆ ಬಿಸ್ಕಿಟ್ ರೀ, ಒಂದು ಪಾರ್ಲೆ ಬಿಸ್ಕಿಟ್, ಬಾದಾಮ್, ಇಲಾಚಿ, ಒಂದು 8 ಇಲಾಚಿ, 8 ಇಲಾಚಿ. ಈ ಪಾರ್ಲೆ ಬಿಸ್ಕಿಟ್ ಒಂದು ಪೂಡ ಅದಲ್ಲ ಬಿಟ್ಟ 10 ಪಾರ್ಲೆ ಬಿಸ್ಕೆಟ್, ಪಾರ್ಲೆ ಬಿಸ್ಕಿಟ್. ಇದು ಕಾಜು, ಕೊಬ್ಬರಿ, ಸೋಪು ಇದೆಲ್ಲ ಹಾಕೊಂಡ್ ಕಿಸಿಂದು ಹುಗ್ಗಿ ಮಾಡ್ತೀವಿ ನಾನು. ಈ ಥರ ಮಾಡ್ತೀವಿ. ನಿಮ್ಮ ಮನೆಗೆ ಹೆಂಗೆ ಮಾಡ್ತೀರಿ ಅದು ನಮಗೆ ಕಮೆಂಟ್ ಮಾಡಿ ಹೇಳಿ ಆಯ್ತು. ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಯಾರೆಲ್ಲ ಹೊಸಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಎಲ್ಲ ವಿಡಿಯೋಗಳು ಚೆನ್ನಾಗಿ ನೋಡ್ಲಾಕತ್ತೀರಿ. ಇನ್ನ ಮುಂದೆ ಬೆಳೆಸರಿ ಜರ ನಮಗೂ ಅದೇ ಕೇಳತ್ತೀನಿ ನಾನು ಅಷ್ಟೇ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಇದು ಫಸ್ಟ್ ಚಲೋ ಕುದಿಲಿ ಕುದಿದ್ಮೇಲೆ ಸಿಗಮ್. ಓಕೆ. ಸೊ ಬನ್ರಿ ಗೋಧಿ ಅದೇನಂತ ಹುಗ್ಗಿ ಕುದ್ದದ ಇಲ್ಲ ಅಂತ ನೋಡಮ್ಮ. ಕುದ್ದದಲ್ಲಮ್ಮ ಗೊತ್ತೇ ಅಲ್ಲ ಮೇಲಿಂತ ಎಷ್ಟು ಕುದ್ದು. ಸೊ ಚಲೋ ಮೆತ್ತ ಕುದ್ದದ ನೋಡ್ರಿ. ಇದು ಆದ್ಮೇಲೆ ಡಕ್ಕನ್ ತೆಗೆದ್ಮೇಲೆ ಈ ಥರ ಹಿಂಗೆ ಚಮಚಲಿಂತ ಮತ್ತೆ ಸ್ಮ್ಯಾಶ್ ಮಾಡಬೇಕು. ಚಮಚಲಿಂದ ಅದು ಮಜ್ಜಿಗೆ ಇದು ಮಾಡೋದ್ರಿಂತಲ್ಲ. ಇಡು ಇಲ್ಲ ಇಡು. ಇಲ್ಲಿ ಇವಾಗ ನಮ್ಮ ಮಮ್ಮಿ ಸಾಂಬಾರು ಬಗಾಣ ಹಾಕ್ಯಾರ. ಸೊ ಈ ಥರ ಇದ್ರಲಿಂತ ಈ ಥರ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಬೇಕು. ಇಲ್ಲಾಂದ್ರೆ ಇದಾಗಲ್ಲ, ಗಟ್ಟಿ ಅದ ಚಂದ ಅನ್ಸಲ್ಲ. ಹೌದು, ಲಿಕ್ವಿಡ್ ಸ್ವಲ್ಪ ಇದು ಇರ್ಬೇಕು ಲಿಕ್ವಿಡ್. ಸೊ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಈ ಥರ ಹಿಂಗೆ ತಿರುಗಬೇಕು. ಚಲೋ ಮಿಕ್ಸ್ ಆಗಬೇಕದು. ಮ್ಯಾಶ್ ಮಾಡಿದ್ರೆ ಹಿಂಗೈತೆ ನೋಡಿ. ಸೊ ಇದು ಗ್ಯಾಸ್ ಚಾಲು ಮಾಡಿ ಹಾಗೆ ಬಿಡ್ರಿ ಒಂದು ಸ್ವಲ್ಪ ಹೊತ್ತು. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ನ ಹೇಳಿದಲ್ಲ. ಸೊ ಇಲ್ಲಿ ಪಾರ್ಲೆ ಬಿಸ್ಕಿಟ್ ಅದು ಮಿಕ್ಸಿ ಮಾಡ್ಕೊಳತ್ತಾರ. ಒಂದು 10 ತೊಗೊಂಡಾರ ನೋಡ್ರಿ ಬಿಸ್ಕಿಟ್. ಒಂದು 8 ಇಲಾಚಿ ಬಿಟ್ಟ. ಸೊ ಹಾಗೆ ಬಿಸ್ಕೆಟ್, ಇಲೈಚಿ ಮತ್ತೇನಮ್ಮ ಇಷ್ಟೇನು. ಇದು 2 ಸಣ್ಣ ಮಿಕ್ಸಿ ಮಾಡ್ಕೋಬೇಕು. ಸೊ ಇವಾಗ ಜಸ್ಟ್ ಮಿಕ್ಸಿ ಮಾಡಿ ನೋಡ್ರಿ. ಈ ಥರ ಹಿಂಗೆ ಸಣ್ಣ ಪೌಡರ್ ಆಗಬೇಕಿದು. ಈ ಥರ ಹಿಂಗೆ ಪೌಡರ್ ಆಗಬೇಕು. ಸೊ ನಿಮಗೆ ಬೆಲ್ಲ ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕು ಬೆಲ್ಲ ಅಷ್ಟು ಈ ಥರ ಹಿಂಗೆ ಕ್ಲೀನ್ ಇದು ಬಟ್ಟಿದಾಗ ಕುಟ್ಬೇಕು. ಅದು ಚಲೋ. ಬೆಲ್ಲ ಎಷ್ಟು ಇರುತ್ತೆ ಅಷ್ಟು ಚಲೋ ಬಿಡ. ಸೊ ಬೆಲ್ಲ ಜಾಸ್ತಿನೇ ಇರ್ಬೇಕಂತ ನೋಡ್ರಿ. ಎಷ್ಟು ಚಲೋ ಇರ್ತದೆ ಅಷ್ಟು ಟೇಸ್ಟ್ ಅಂತ. ಸಪ್ಪಗಾದ್ರೆ ಟೇಸ್ಟ್ ಬರ್ಬಿಟ್ಟದು. ಹೌದು. ಈಗ ನೋಡ್ರಿ ಈಗ ಇಷ್ಟು ಬೆಲ್ಲ ಕುಟ್ಟಾರ ಮಮ್ಮಿ ಒಂದು ಪ್ಲೇಟ್ದಾಗ ತೊಗೊಂಡಾರ. ಸೊ ಒಂದು ಮುಟ್ಟಿದಾಗ ಇಷ್ಟು ಉಳಿಸ್ಯಾರ, ಇದಿಷ್ಟು ಕುಟ್ಟಾರ, ಇಷ್ಟು ತೊಗೊಂಡಾರ ಬೆಲ್ಲ. ಸೊ ಒಂದು ಸ್ವಲ್ಪ ಹೆಚ್ಚಿಗೆನೇ ಇರ್ಬೇಕು ಬೆಲ್ಲ, ಹಂಗಂದ್ರೆ ಟೇಸ್ಟ್ ಇರ್ತದ. ಸೊ ಕಮ್ಮಿ ಆದರೆ ಟೇಸ್ಟ್ ಕೊಡೋಲ್ಲ, ಸಪ್ಪಗಾಗ್ತದಲ್ಲ. ಸೊ ಒಂದು ಸ್ವಲ್ಪ ಹೆಚ್ಚಿಗೆನೇ ತೊಗೊರ್ ಬೆಲ್ಲ. ಸೊ ಇಲ್ಲಿ ಅದು ಕುದಿಯ ಹುಗ್ಗಿಗೆ ನಮ್ಮ ಮಮ್ಮಿ ಏನು ಮಾಡತ್ತಾರ, ಅದು ಬೆಲ್ಲ ಎಲ್ಲ ಹಾಕಿ ಈಗ ಚಲೋ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸಿಂಗ್ ಭೀ ಇದು ಚಲೋ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಎಲ್ಲ ಅದು ಬೆಲ್ಲ ಎಲ್ಲ ಚಲೋ ಕರಗಬೇಕು, ಹಾಗೆ ಮಿಕ್ಸ್ ಆಗಬೇಕು ಅದು ಚಲೋ. ಈ ಥರ ಹಿಂಗೆ ಚಮಚಲಿಂತ ಚಲೋ ಮಿಕ್ಸ್ ಮಾಡ್ಬೇಕದು. ಮ್ಯಾಶ್ ಐತ್ರಿ, ಮ್ಯಾಶ್ ಐತ್ರಿ. ಈಗ ಬಿಟ್ಟ ಸೋಪ್ ಹಾಕ್ಲಿ. ಸೊ ಮ್ಯಾಲೆ ಸೋಪ್ ಹಾಕಬೇಕು ಮತ್ತು ಕೊಬ್ಬರಿ. ಇಲ್ಲಿ ಕೊಬ್ಬರಿ ಏನು ಹಸಿ ಕೊಬ್ಬರಿ ಬೇಕಾ ಏನು ಒಣ ಕೊಬ್ಬರಿ ಬೇಕು? ಒಣ ಕೊಬ್ಬರಿ ಹಸಿ ಬೇಡಪ್ಪ, ಕಚ್ ಕಚ್ ಅಂತ. ಸೊ ಅದು ಮಿಕ್ಸಿ ಮಾಡ್ಕೊಂಡಿದ್ದು ಬಿಸ್ಕೆಟ್ ಮತ್ತು ಇಲೈಚಿ. ಸೊ ಅದು ಮಿಕ್ಸಿ ಮಾಡ್ಕೊಂಡಿದ್ದು ಪೌಡರ ಅದೊಂದು ಹಾಕಿ ಫ್ರೈ ಮಾಡಬೇಕು.
ಬಿಸ್ಕೆಟ್ ಫ್ಲೇವರ್ ಸ್ಮೆಲ್ ಬರ್ತದ್ರ, ಇಲೈಚಿ ಬಿ ಮಿಕ್ಸಿ ಮಾಡ್ಕೊಂಡಿವಲ್ಲ, ಇನ್ನು ಇಷ್ಟು ಸ್ಮೆಲ್ ಘಮ್ ಅಂತದ. ಇಲ್ಲಿ ತನ ಹೊಂಟ ನಂಗೆ ಸ್ಮೆಲ್ ಘಮ ಘಮ ಇಲೈಚಿ. ಸೊ ಇದಕ್ಕೂ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ಸೊ ಅದು ಏನು ಕಾಜು ಬಾದಾಮಿ ಏನು ತುಪ್ಪದಾಗ ಫ್ರೈ ಮಾಡ್ತೀವಲ್ಲ, ಅದು ಫ್ಲೇವರ್ ಅದು ಇನ್ನೂ ಇಷ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ, ಟೇಸ್ಟಿಗೆ ಎನ್ಹ್ಯಾನ್ಸ್ ಮಾಡ್ತದೆ. ನೋಡ್ರಿ ಎಷ್ಟು ಚಲೋ ತಿಕ್ಕ ಗಟ್ಟಿ ಕಾಣತ್ತದ. ಸೊ ಆಲ್ಮೋಸ್ಟ್ ಡನ್ ಆಲತ್ತದ ಈಗಿದು. ವಾಹ್ ಇದೇನು ಬ್ಲರ್ ಆಗತ್ತದ. ಬಾದಾಮ್ ಕಟ್ ಮಾಡ್ಕೋಬೇಕು, ಅದು ಚಲೋ ಕಟ್ ಮಾಡಿ ನೆನೆ ಇಡ್ಬೇಕಲ್ಲ. ಸೊ ಫಸ್ಟ್ ನೆನ್ಸಿಡ್ಬೇಕು ಬಾದಾಮ, ನೆನ್ಸಿಟ್ಟು ಕಟ್ ಮಾಡಿ ಈ ಥರ ಹಿಂಗೆ ತುಪ್ಪದಾಗ ಫ್ರೈ ಮಾಡ್ಕೋಬೇಕು. ಸೊ ಬಾದಾಮ್ ಮತ್ತು ಕಾಜು ಎರಡು. ಸೊ ಬಾದಾಮ್ ಕಾಜು ಎರಡು ಜಾಸ್ತಿ ಇರಲಿ. ಸೊ ಕಾಜು ಭೀ ಇಷ್ಟೇ ಇರಬೇಕು, ಹೆಚ್ಚಿಗೆ ಸಣ್ಣದು ಬೇಡ. ಬಾದಾಮ್ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೋರ್ ಬಿಟ್ಟ ಇದು ಹಾಕ್ತಾರ ಬಿಟ್ಟ ಹಾಕ್ಬಾರ್ದು. ಏನು ಕಿಸ್ಮಿಸ್ ಬಿಟ್ಟ ಎಪ್ಪದಕ್ಕೂ ಇಲ್ಲ ಬಿಟ್ಟ ಹುಳಿ ಹೊಡಿತದ ಬಿಟ್ಟ ಕಿಸ್ಮಿಸ್ ಹಾಕ್ಬಾರ್ದು. ಸೀರಕ್ಕೆ ಆಯ್ತು ಎಲ್ರಿಕೆ ಆದ್ರೂ ಬಿಟ್ಟ ಕಿಸ್ಮಿಸ್ ಹಾಕ್ಬಾರ್ದು. ಅದ್ರಲ್ಲಿ ಇಲ್ಲ ಬಿಟ್ಟ ಕಟ್ಟ ಏನಂತ ಹುಳಿ 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 ಇದಾಗ್ತದೆ. ಹೌದು. ಸೊ ಇದೊಂದು ಅದ ನೋಡ್ರಿ, ಕಿಸ್ಮಿಸ್ ಏನು ಹಾಕ್ತೀವಲ್ಲ ಅದ್ರಲ್ಲಿಂತ ಹುಳಿ ಆಗ್ತದಂತ. ಶೀರಾನೇ ಇರಲಿ, ಹುಗ್ಗಿ ಯಾವುದೇ ಸ್ವೀಟ್ ಇರಲಿ ಹಾಕ್ಬಾರ್ದು. ಅದು ಈಗಪ್ಪ ಹಾಕ್ಲಿ. ಇಷ್ಟು ಮಸ್ತ್ ಕಾಣತ್ತದ. ಸ್ಮೆಲ್ ರೇ ಘಮ ಘಮ ಅಲ್ಲತ್ತದ. ಅದು ತುಪ್ಪ ಇಲೈಚಿ ಫ್ಲೇವರ್ ಎಲ್ಲ ಮಸ್ತ್ ಭಾರಿ. ಸೊ ನೋಡ್ರಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಯಾರ ಒಮ್ಮೆ ಮ್ಯಾಲೆ. ಮುಗಿತಾ? ನೋಡ್ರಿ ಇಷ್ಟೇ ಹುಗ್ಗಿ. ನೋಡ್ರಿ ಹೆಂಗೆ ಕಾಣತ್ತದ, ಮಸ್ತ್ ಕಾಣತ್ತದಲ್ಲ. ಸೊ ಟೇಸ್ಟರೇ ಇದ್ರಕಿನ್ನ ಭಾರಿ ಇರ್ತದೆ, ಕಾಣಕ್ಕಿನ ಹೆಚ್ಚಿಗೆ ಟೇಸ್ಟ್ ಇರ್ತದೆ. ಸೊ ಅದೇನು ಬಿಸ್ಕೆಟ್ ಹಾಕಿವಲ್ಲ ಅದರ್ಲಿಂತ ಇನ್ನೂ ಇಷ್ಟು ಟೇಸ್ಟ್ ಹೆಚ್ಚಿಗೆ ಕೊಡ್ತದೆ. ಸೊ ಇದು ಈ ರೀತಿ ಒಂದ್ಸಲ ಟ್ರೈ ಮಾಡಿರಿ. ಸೊ ಇದು ಬಿಸ್ಕೆಟ್ ಹಾಕಿದ್ದು ಲೈಕ್ ಇನ್ನೂ ತನಕ ನಾರೇ ನೋಡಿಲ್ಲ, ನಮ್ಮ ಮಮ್ಮಿಂದೇ ರೆಸಿಪಿ ನೋಡತ್ತೇನೆ. ಯಾವಾಗ ಭೀ ಹಾಕ್ತಾರೆ ಅವರು. ಸೊ ಇದು ಹುಗ್ಗಿ ಭೀ ಉತ್ತರ ಕರ್ನಾಟಕ ಸ್ಪೆಷಲ್ ಅದ. ಯಾಕಂದ್ರೆ ಅಜ್ಜಿ ಹೇಳ್ತೇಬಿಟ್ಟ ನಾವ್ ಸಣ್ಣದಾಗ ಹುಗ್ಗಿ ಅಡ್ಗಿ ಮದ್ವಿ ಟೈಮಿಗೆ, ಯಾಕಂದ್ರೆ ಬೇರೊಬ್ಬರ ಮನೆಗೆ ಬಿಟ್ಟ ನಮ್ಮ ಮನೆಗೆ ನಮ್ ಸೋದರತ್ತಿ ಮಗನಿಗೆ ಬಿಟ್ಟ ಮದ್ವಿ ಟೈಮಿಗೆ ನಾವ್ ಸಣ್ಣ ಇರ್ತಿದ್ದೆ ಬಿಟ್ಟ. ಮತ್ತ ಅದು ನಮ್ಮ ಅತ್ತಿ ಸೋದರತ್ತಿ ಸತ್ತಿರಲ್ ಬಿಟ್ಟ. ಆ ಟೈಮಿಗೆ ತಾತ ಅಜ್ಜಿನೇ ಅವ್ರಿಗೆ ಸಲುವಿಗೆಸಿಂದ ದೊಡ್ಡವ್ರಿಗೆ ಮಾಡ್ಯಾರ ನೋಡು. ಆ ಮದ್ವಿ ಟೈಮಿಗೆಲ್ಲ ನಮ್ಮ ಮನೇಲಿ ಬಾಸ್ಮತಿ ಅಕ್ಕಿ, ಅನ್ನ, ಸಾಂಬಾರು, ಹೋಳಿಗೆ, ಹುಗ್ಗಿ ಊಟ ಬಿಟ್ಟ. ಅವಾಗ ನಾವ್ ಸಣ್ಣ ಇರ್ತಿದ್ದೆ ನೋಡು. ಅದು ಅಡಿಗೆ ಮಾಡಿದ್ರೆ ಸಾವ್ಕಾರ ಮನಿ ಇದ್ದವ್ರು ಅಂತಿರ ಅವಾಗ. ಆ ಊಟ ಇದ್ರೆ ಅವ್ರ ನೋವ ಸಾವ್ಕಾರ ಹುಗ್ಗಿ ಮಾಡ್ಸಾರಂತ ಅಂತ ಅಂತೀರ. ಹೌದೌದು, ಅವ್ರ ಮನೆ ಹುಗ್ಗಿ ಆಗ್ತದ. ಹುಗ್ಗಿ ಹುಗ್ಗಿ ಅಡಿಗೆ ಹುಗ್ಗಿ ಅಡಿಗೆ ಬಿಟ್ಟ. ಅವಾಗ ಹಂಗಿತ್ತು ನೋಡ್ಬಿಟ್ಟ ಅವಾಗಿಂದ. ಸೊ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಹಿಂಗೆ ಕಾಣತ್ತದ. ಬರ್ರಿ ಆಯ್ತಪ್ಪ, ಸರ್ವ್ ಮಾಡಲೇ. ನಮ್ಮ ಬಾಬಾಗ್ರಿ ಅವರು ಮಗನ್ಕಿನ ಹೆಚ್ಚಾಗಿ ಇದು ಮಾಡ್ತಾರ್ರಿ. ಯಾರ್ರಿ ಅಂತಂದ್ರು ಅಳಿಶಾಬದಿ ಗೌಡ್ರಿ ಅವರು, ಮಲ್ಲೇಶಾಬ್ ಗೌಡ್ ಅಂತೇಳಿ. ಅವ್ರು ನಮ್ಮ ಮನಿ ಎದ್ರೆ ತೋಟಗಳು ಅವ್ರಿ. ಇನ್ನ ಬಿಪನ ನಮ್ಮ ಅಣ್ಣರು ನಮ್ಮ ಬಾಬಂದೇ ಪೂರ ಇದು ಮಾಡ್ಕೊತ ಬಂದಾರ ನೋಡ್ರಿ. ದೊಡ್ಡ ಹಣ್ಣು, ಎಲ್ಲರ್ಕಿನ ದೊಡ್ಡ ಹಣ್ಣು. ಅವ್ರ ತೋಟ ಬಿಟ್ಟಿಗೆ ನಮ್ಮ ಅಣ್ಣ ಎಲ್ಲಿ ಹೋಗಲ್ಲ ನೋಡ್ರಿ, ಅವ್ರ ತೋಟದೊಳಗೆ ಇರ್ತಾರೆ. ಎಲ್ಲಿದ್ದೀರಿ ಅಂತಂದ್ರೆ ತೋಟದಾಗಿದ್ದೀನಿ. ಎಲ್ಲಿದ್ದೆ ಅಣ್ಣ ಅಂದ್ರೆ ತೋಟದಾಗ ಇದ್ದೀನಿ ಅದಕ್ಕೆ ಅಂತಂತಾರೆ ನಮ್ಮ ಅಣ್ಣರು. ಅವ್ರದ್ದು ತೋಟ ಒಳಗಿನ ಗದ್ದಿ ಒಳಗಿನ್ರಿ ನಮ್ಮ ಅಣ್ಣವ್ರದ್ದು ಮದ್ವೆ ಟೈಮಿಗೆ ಅಂದ್ರೆ ಅವ್ರಿಗೆ ನಾವು ಮಾಮ ಅಂತಿದಿಲ್ರಿ, ನಾವು ಅಣ್ಣನೇ ಅಂತಿದೇವ್ರಿ ನಾವು. ಅವ್ರು ನೋಡ್ರಿ ಬಾಸ್ಮತಿ ಅಕ್ಕಿ ಕೊಟ್ಟಿದ್ರು ನೋಡ್ರಿ. ಅವ್ರ ಮದಿ ತಾಯಿ ತಂದಿ ಇದ್ದ ಮಗನ ನಿಮ್ಮ ತಂದಿ ತಾಯಿ ಅಕ್ಕಿಸಿ ನೀವು ಮಾಡ್ಲಾಕತ್ತೀರ ನಿಮ್ಮ ಮದ್ವಿ ಅಂತ ಹೇಳಿಸಿಲ್ಲ ಬಟ. ಒಂದು ಕುಂಟಲ್ ಅವಾಗ ಅಕ್ಕಿ ಕೊಟ್ಟಿ ನೋಡ್ಬಟ. ಬಾಸ್ಮತಿ ಅಕ್ಕಿ ಇದು. ಓ ಯಪ್ಪ, ಮತ್ತು ಅದೇ ಬೆಳಿತೀರ ಅವ್ರು, ಗೊತ್ತದಿಲ್ಲ ಬಟ. ಆ ತಾತ ಮನೆ ತೀರ್ಕೊಂಡ್ ನೋಡ್ಬಿಟ್ಟ. ಏನಿಲ್ಲ ಅಂದ್ರೆ ಒಂದು 6 ವರ್ಷ ಐತಿ ನೋಡು. ನಮ್ ಬಾಬರು ಸತ್ರಿ 28 ವರ್ಷ ಐತ್ರಿ. ಅವ್ರದ್ದು ಆ ತಾತ ಸತ್ತಿಗೆಸಿಂದ ಈಗ ಒಂದು 6-7 ವರ್ಷ ಐತಿ ನೋಡ್ರಿ, ಅಷ್ಟೇ ನೋಡ್ರಿ.
ನಮ್ಮ ಬಾಬೋರು ಇಲ್ರಿ ಅವ್ರು ಮತ್ತೆ ನೋಡಿದ್ರ ಲಿಂಗಾಯತ್ರಿ ಇದು ಗೌಡ್ರಿ ಅವರು ಅಳಿಶಾಬದಿ ಗೌಡ್ರಿ ಅವರು ಮನೇಶಪ್ಪ ಗೌಡ್ರ ಅಂತೇಳಿ ಅವ್ರು ನಮ್ಮ ತಂದೆಯವ್ರಿಗಿಲ್ರಿ ಮಗನ್ಕಿನ ಹೆಚ್ಚಾಗಿ ಇದು ಮಾಡ್ತಾರೆ ಅವ್ರ ಮಕ್ಳು ಏನಾರ ನೋಡ್ರಿ ನಮಗೆ ಮಕ್ಳಕಿನ ಹೆಚ್ಚಾಗಿ ಅವ್ರು ಇದು ಮಾಡ್ತಾರೆ ನೋಡ್ರಿ ಅವ್ರ ಮಕ್ಕಳು ಇದು ಬಿಟ್ರೆ ನೀವು ಇಡ್ಲಿ ಸೊ ಈಗ ನಾವು ಪೂಜೆ ಮುಗಿಸ್ಕೊಂಡಾರ ಈಗ ನೇವ್ದಾಗ ಇಡ್ತಾರೆ ದೇವ್ರಿಗೆ ಇದು ಏನಿಟ್ಟಿದ್ರಪ್ಲೆ ಏನಂತ ಬರೀ ಅನ್ಸುತ್ತೆ ಹಿಂಗ್ಯಾಕ ಇವಾಗೆ ಜಸ್ಟ್ ನವಮಿ ಪೂಜೆ ಮುಗಿಸ್ಕೊಂಡಾರ ಈಗ ದೇವ್ರಿಗೆ ನೈವೇದ್ಯ ಇಡ್ಲತ್ತಾರ ಇಡು ಸೊ ನಮ್ಮ ಮನೆ ದೇವ್ ಅಲ್ಲಿ ಇವತ್ತು ಯಮ್ನೂರಪ್ಪಂದ ನಮ್ಮ ಮನೆ ದೇವ್ರದ್ದು ಜಾತ್ರೆ ಅದಲ್ಪ ಇವತ್ತು ಅದಕ್ಕಂತೇಳಿ ಇವತ್ತು ನೀವು ದೇವ ಕಡೆ ಹುಗ್ಗಿ ನೀವು ದೇವ ಇವತ್ತು ಅವ್ರಿಗೆ ಸೊ ಆಯ್ತು ನೋಡ್ರಿ ಬಂದ್ ಮಾಡಿದ್ರೆ ಗ್ಯಾಸ್ ಇಷ್ಟೇ ಹೋಗಿ ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಮಮ್ಮಿ ಏನೆಲ್ಲ ತೋರಿಸಿರಲ್ಲ ಹಂಗಾಗಿ ಒಂದ್ಸಲ ಹಿಂಗೆ ಟ್ರೈ ಮಾಡಿರಿ ಮಸ್ತ್ ಸೂಪರ್ ಜಾಸ್ತಿನೇ ಟೇಸ್ಟ್ ಇರ್ತದೆ ಹಾಗೆ ಅದು ಬಿಸ್ಕೆಟ್ ಹಾಕಿದ್ದು ಇನ್ನೆಷ್ಟು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದೆ ಸೊ ಇದನ್ನು ಇನ್ನೂ ತನಕ ಎಲ್ಲಿ ಭೀ ನೋಡಿಲ್ಲ ಬಿಸ್ಕೆಟ್ ಹಾಕಿ ಮಾಡೋದು ನಾವು ಮಮ್ಮಿನೇ ಮಾಡ್ತಾರೆ ಇದು ಸೊ ಹೆಚ್ಚಿಗೆ ಹಾಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಯಾವಾಗ ಭೀ ಹಾಕಿ ಮಾಡ್ತಾರೋ ಹೀಗೆ ಅಂತಲ್ಲ ಸೊ ನೋಡ್ರಿ ನಮ್ಮ ಮಮ್ಮಿ ಭಾಳ ವರ್ಷ ಆದ್ಮೇಲೆ ಈಗ ಇದು ಬಾಕ್ಸ್ ಓಪನ್ ಮಾಡ್ತಾರೆ ಆಗ ಹಿಂಗೆಲ್ಲ ಧೂಳೆಲ್ಲ ಬಿದ್ದು ಸೊ ನಮ್ಮ ಪಪ್ಪಾಗ ಕಂಪ್ನಿದಾಗ ಕೊಡ್ತೀರಿ ಇವೆಲ್ಲ ನಾ ತೆಗಿಯಲಾಗಿದಪ್ಪ ನಿಮ್ದೇ ಅಲ್ಲ ಉಪ್ಪಂದ್ರದಿಂದ ಮತ್ತೆ ಇಡುವ ಮತ್ತೆ ಸುಮ್ಮನೆ ಏಸಿನ ಹಿಂಗೆ ತೆಗೆದಿಡ್ತಿ ಇವು ನಿಮ್ಮ ಮದಿ ಸಲಕಂತ ಇಟ್ಟಿನ ಯಾಪು ನೀನು ಮದಿ ಕೊಡ್ಲಾಕ ಪಪ್ಪನು ಸಾಮಾನು ಕಂಪಣೆ ಕೊಟ್ಟು ಇವು ವಾವ್ ನೋಡ್ರಿ ಚಲೋ ಚಲೋ ಗ್ಲಾಸ್ ತೆಗ್ದಿಲ್ಲ ನಮ್ಮ ಮಮ್ಮಿ ಇನ್ನ ತನ ಇವೆಲ್ಲ ಹಂಗೆ ಕೊಟ್ಟು ಪಪ್ಪಗ ಚಲೋ ನೋಡ್ರಿ ಜ್ಯೂಸ್ ಇಲ್ಲ ಚಾ ಸಲಕ್ ಬೆಸ್ಟ್ ಅವ ನೋಡ್ರಿ ಜಗನು ಹಂಗ ಎಲ್ಲ ಹಂಗೆ ಅವ ನೋಡ್ರಿ ಸ್ಪೂನ್ ಧೂಳೆ ಬಿದ್ದಾವ ಇವು ಸಣ್ಣ ಬೌಲ್ ಬಿಟ್ಟ ಅದ ಏನು ಅಷ್ಟ ಮತ್ತೆ ಇಲ್ಲ ಏ ಬರ್ತಾರೇನು ಬರ್ತಾರಲ್ಲ ಈಗ ಫಸ್ಟ್ ಟೈಮ್ ಎಂಪ್ಲಾಯೀಸ್ ನೋಡ್ರಿ ನಮ್ಮ ಅಪ್ಪನ ಕಂಪ್ನಿ ಹೆಸರು ಭೀ ಅದ ಇಲ್ಲಿ ಶಾಬಾದ್ ನಮ್ಮೂರು ಶಾಬಾದ್ ಹೆಂಗೆ ಅಷ್ಟು ಬಿದ್ದಾವ ನೋಡಮ್ಮ ತೆಗ್ದಿಲ್ಲೇ ನೀವು ಒಟ್ಟ ತೆಗ್ದಿಲ್ಲ ನೋಡು ಎಷ್ಟು ವರ್ಷ ಆಯ್ತು ಈಗ ಕೊಟ್ಟು ಮತ್ತೆ ಏನಿಲ್ಲ ಅಂದ್ರೆ 10 ವರ್ಷ ಆಯ್ತು ನೋಡು 10 ವರ್ಷನೇ ಹಿಂಗೆ ಬಾಕ್ಸ್ದಾಗೆ ಅದ ನೋಡ್ರಿ ಈಗ ಅದು ಒಟ್ಟ ತೆಗ್ದಿಲ್ಲ ಏನಿಲ್ಲ ತೆಗೆದಿಲ್ಲ ಇನ್ನ ಒಂದು ಇದು ಅದ ಬಿಟ್ಟ ಎಲೆಕ್ಟ್ರಾನಿಕ್ ಕುಕ್ಕರ್ ಅದ ದೊಡ್ಡದು ಅದಲ್ಲಿ ಕಟ್ಟಿಟ್ಟಿನಿ ಅದು ಬಿ ಹಿಂಗೆ ಮಾಡಿ ಇವ್ರ ಮದಿಗೆ ಅಂತ ಇಟ್ಟಿನ್ರಿ ನಮ್ಮ ಮಕ್ಕಳ ಮದಿಗೆ ಆ ಮಗಳಿಗೆ ಈ ಮಗಳಿಗೆ ಕೊಡ್ಬೇಕಂತ ಇಟ್ಟಿನ್ರಿ ಯೂಸ್ ಮಾಡೋದೇ ಅದಕ್ಕೆ ಅಂತ ಹೇಳ್ಕಿಸಿನಿ ಅದಕ್ಕೆ ಇವತ್ತು ನೋಡ್ರಿ ಜಬರ್ದಸ್ತಿಲಿ ತೆಗಿಲ್ಲ ಎಲ್ಲ ಬಿಡು ತೆಗಿ ಏನು ಮಾಡ್ತೀವಿ ಇನ್ನೂ ಪ್ಲೇಟ್ ದೊಡ್ಡದು ಮತ್ತೊಂದು ಸಣ್ಣ ಮೀಡಿಯಂ ಪ್ಲೇಟ್ ಅವ ಪ್ಲೇಟಿಗೆ ಬೌಲ್ ಇಷ್ಟೊಂದು ಬೌಲ್ ಗಂಟು ಕೊಟ್ಟರೆ ಹೋಗ್ಬಿಟ್ಟು ಪ್ಯಾಕ್ ಮಾಡೋರು ವಾವ್ ಚಮಚ ಎಷ್ಟು ಮಸ್ತ್ ಅವ ನಾವು ಪ್ಲೇಟ್ ಹೋಗ್ರವ ಎಷ್ಟು ದೊಡ್ಡದು ನೋಡಗ ಪ್ಲೇಟ್ ಈ ವಿಡಿಯೋದ ಹೆಂಗೆ ಇದ್ರದ್ದು ಹೆಂಗೆ ಸಣ್ಣದು ಕಾಣತ್ತದ ಇಲ್ಲಿ ನೋಡಿದ್ರೆ ಎಷ್ಟು ಲಟ್ಟ ಕಾಣತ್ತದ ನೋಡಿ ತೆಗಿಯಲ್ಲಮ್ಮ ತೆಗಿಲಿ ತೆಗಿಯವಲ್ಲಮ್ಮ ದೊಡ್ಡದು ಯೂಸ್ ಮಾಡಿ ಏನಾಯ್ತು ನಿಲ್ಸಲಕ್ಕಂತ ಇಟ್ಟಿನಿ ತಂಗಿಗೆ ನಿನಗೂ ಎಲ್ಲ ತಗೋ ಏನು ಮಾಡ್ತೀವಿ ಎರಡು ತೆಗಿಲಿ ರೆಡಿ ಇಲ್ಲ ಬೇಕಾ ಒಂದು ತೆಗಿ ಯಾಕೋ ನೀನು ಮನಸ್ಸಿಲ್ಲ ನೋಡಿದ್ರೆ ಗೊತ್ತಾಗ್ತದೆ ಬ್ಯಾಡೋ ಸುಮ್ಮಂದು ಇದು ತೆಗಿ ಬಾಕ್ಸ್ ತೆಗಿ ಬಾಕ್ಸ್ ಅಂತೀವಿ ನೋಡು ಅದೊಂದು ಬೌಲ್ ಬ್ಯಾಡ ಅದು ಬಿಡು ಅದಕ್ಕೆ ತೆಗಿತಿ ತೆಗಿತಾನೆ ತೆಗಿಯಾಡು ಬಿಡು ಹೊಡಿತಾವೆ ನಮ್ಮ ಮನೆಗೆ ಬಿಡು ಆ ಕಡೆ ಸುಮ್ಮನೆ ಹೀಗೆ ಮಾಡಿ 2 ಗ್ಲಾಸ್ ಹೊಡೆದಿಲ್ಲ ಚಲೋ ಇದ್ದೀವಿ ಮಕ್ಕಳ ಸಲಕ್ಕೆ ಇಟ್ಟಿದ್ದು ನೋಡ್ರಿ ಇವು ಒಂದು ಮಕ್ಕಳ ಮದುವೆ ಕೊಡ್ಬೇಕಂತೇಳಿ ಮಕ್ಕಳ ಮದುವೆ ಮಾಡ್ಕೊಳಕ್ಕೆ ತಯಾರಿಲ್ಲ ಎಷ್ಟು ಸಲ ಹೇಳ್ತಿ ಸೊ ಅಂತ ಇಂತ ನಮ್ಮ ಮಮ್ಮಿ ತೆಗೆದು ನೋಡ್ರಿ ಹೊಸ ಬೌಲ್ ತೆಗೆಸಕತ್ತದೆ ಈಗ ಅದೇ ಬೌಲ್ದಾಗೆ ಸರ್ವ್ ಮಾಡತ್ತಾರ ನೋಡಿ ಚಲೋ ಅನ್ನಿಸ್ತದೆ
ಸುಮ್ಮನೆ ಇಡ್ತಾ ಎಲ್ಲ ಕಟ್ಟೆ ಹಾಕಿ ಮ್ಯಾಲ. ಏನು ಮಾಡ್ಲಪ್ಪ ಮನುಷ್ಯಾಗಂದು ಇದು. ಮಸ್ತ್ ಕಾಣುತ್ತೆ. ರೆಡಿ ಮಮ್ಮಿ? ರೆಡಿ ನೋಡ್ಬೇಟ. ವಾವ್, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ಎಸ್, ನೋಡ್ರಿ ಟೇಸ್ಟ್ ಮಾಡ್ರಿ. ಸೊ ನಮ್ಮ ಮನೆಯಿಂದ ಇವತ್ತು ಸ್ಪೆಷಲ್ ನೋಡ್ರಿ ಹುಗ್ಗಿ. ಹುಗ್ಗಿ. ಸೊ ನಮ್ಮೂರ್ ಜಾತ್ರೆ ಹಂಗೆ ನಮ್ಮ ಮನಿದು ದೇವ್ರ ಜಾತ್ರೆ ಸ್ಪೆಷಲ್ ಹುಗ್ಗಿ ಮಾಡಿ ಇವತ್ತು ನೋಡ್ರಿ. ಫುಲ್ ಝೂಮ್ದಾಗ ತೋರಿಸ್ತೀನಿ ಅಂತ ನಾ ನಿಮಗೆ. ಮತ್ತೆ ಹೊಸದ್ ಬೌಲ್ ತೆಗ್ದೀವಿ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕಂಪ್ನಿನಲ್ಲಿ ಕೊಟ್ಟಿರಿ, ಇದು ಹಾಲಸ್ಟೋನ್ ಫ್ಯಾಕ್ಟ್ರಿನಲ್ಲಿ. ಅದು ಬೌಲ್ ಇವತ್ತು ತೆಗ್ದಿ ನೋಡ್ರಿ. ಸೊ ಫುಲ್ ಫ್ಲೇವರ್ಫುಲ್ ಆಗ್ಯದ, ಸ್ಮೆಲ್ ಬಿ ಘಮ ಘಮ ಅಂತ ಹೊಂಟದ. ನಿಮ್ಮ ಕಂಪ್ನಿಯಾಗ ಹಾಲಸ್ಟೋನ್ ಕಂಪ್ನಿನ ಕೊಟ್ಟದ್ದು ಬೌಲ್ ಇವತ್ತು ಯೂಸ್ ಮಾಡ್ಯಾರ. ಎಷ್ಟು ವರ್ಷ ಏನು ಸುದ್ದಿ? 12 ವರ್ಷ ಆಯ್ತು. ಸುಡ್ಲಾಗತ್ತದ ತೆಗಿಬಿಡ್ರಿ. ಹಿಂಗಾಗ್ಯದ, ಸರಿಯಾಗಿ ನೋಡಮ್ಮ. ಮಸ್ತ್ ಆಗ್ಯದ. ಚಂದ ಆಗ್ಯದ. ಚಲೋ ಕಾಣತ್ತದಲ್ಲ, ಚಲೋ ಕಾಣತ್ತದ. ಟೇಸ್ಟ್ ಬಿ ಮಸ್ತ್ ಆಗ್ಯದ ಅಂತ ನಮ್ಮಪ್ಪ ಟೇಸ್ಟ್ ಮಾಡಿ ಹೇಳ್ಯಾರ. ಸ್ಮೆಲ್ ನೋಡು, ತುಪ್ಪದ ಬಿ ಸ್ಮೆಲ್ ಹಂಗೆ ಹೊಂಟದ ನಾ ಸಮೀಕ್ ಬಂದಂಗೆಲ್ಲ. ಅದು ಹಾಕ್ಬಿಡೋದು. ಸೊ ನೋಡಿರಲ್ಲ ಎಷ್ಟು ಸಿಂಪಲ್ ಅದ ಹುಗ್ಗಿ ಮಾಡೋದು. ಇಷ್ಟು ಭಾಳ ಅಂದ್ರೆ ಭಾಳ ಸಿಂಪಲ್ ಅದ. ಹಾಗೆ ಒಮ್ಮೆ ಹೊಸ ಇಂಗ್ರೀಡಿಯೆಂಟ್ ಅದು ಒಂದು ಬಿಸ್ಕೆಟ್ ಹಾಕಿ ಮಾಡಿದ್ದದ. ಸೊ ಅದು ಬಿಸ್ಕೆಟ್ ಹಾಕೋದ್ರಿಂದ ಇನ್ನೂ ಇಷ್ಟು ಟೇಸ್ಟ್ ಎಕ್ಸ್ಟ್ರಾ ಕೊಡ್ತದ, ಇನ್ನೂ ಇಷ್ಟು ಫ್ಲೇವರ್ ಬಿ ಬರ್ತದೆ. ಸೊ ಒಂದ್ಸಲ ಇದು ರೆಸಿಪಿ ಟ್ರೈ ಮಾಡಿರಿ. ಬಿಸ್ಕೆಟ್ ಹಾಕಿಸಿ ಮಾಡಿದ್ದು ನಾ ಇನ್ನೂ ತನಕ ಎಲ್ಲಿ ಭೀ ನೋಡಿಲ್ಲ, ನಾವು ಒಮ್ಮೆನೇ ಹಾಕ್ತಾರಿದ್ದು. ಸೊ ಒಂದ್ಸಲ ಟ್ರೈ ಮಾಡ್ಕೇಸಿ ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತದೆ. ಸೊ ಇದು ಯಾರೆಲ್ಲ ಹೊಸಬರು ನೋಡತ್ತೀರಿ ಇದು ವೀಡಿಯೋ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋಸ್ ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್. ಸೊ ಹಂಗೆ ಯಾರೆಲ್ಲ ಸ್ಟಾರ್ಟಿಂಗ್ ನೋಡ್ಕೊತ ಹೊಡ್ರಿ, ಹಿಂಗೆ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಶೇರ್ ಮಾಡಿರಿ. ಸೊ ಹಿಂಗೆ ಇಂಥದ್ದೇ ಹೊಸ ರೆಸಿಪೀಸ್ ಅಲ್ಲಕ, ಹೊಸ ರೆಸಿಪಿ ಏನು ಲೈಕ್ ಒಂದು ಸ್ವಲ್ಪ ಡಿಫ್ರೆಂಟ್ ರೆಸಿಪೀಸ್ ಅಲ್ಲಕ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಬೇಕು, ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀನಿ. ಹಾಗೆ ಕಮೆಂಟ್ ಮಾಡಿರಿ ಏನು ರೆಸಿಪಿ ಬೇಕಂತ. ಮುಂದಿನ ಬ್ಲಾಗ್ಗೆ ಸಿಗ್ತೀನಂತ. ಬಾಯ್.